ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸ್ಸು ಕನ್ನಡ ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನೋಡ್ರಿ. ನಾವು ಆರಾಮಿದ್ದೀವಿ ರೀ. ಸೊ ಇವತ್ತು ನಾ ಇಲ್ಲಿ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ನಮ್ಮ ಊರಾಗ ಇವತ್ತು ಕಂಟಿನ್ಯೂ ಮಳೆ ಇದ್ದ ರೀ ಮಾರ್ನಿಂಗಿಂದ. ಸೊ ನಿನ್ನೆ ನೈಟಿಂದನೇ ಭಾಳ ಮೂಡಾಗಿತ್ತು ರೀ. ಬಟ್ ಅಂದ್ರೆ ನಿನ್ನೆ ನೈಟ್ ಏನು ಬೀಳಿಲ್ಲ, ನಿನ್ನೆ ಮಳೆ ಇದ್ದಿದ್ದಿಲ್ಲ ರೀ. ಬಟ್ ಇವತ್ತು ಮಾರ್ನಿಂಗಿಂದ ಭಾಳ ಮಳೆ ಹೊಂಟದ್ರಿ ಕಂಟಿನ್ಯೂ. ಇನ್ನಾದ್ರೂ ಬಿಟ್ಟಿಲ್ಲ ನೋಡ್ರಿ. ಈಗ ಟೈಮ್ 4 ಗಂಟೆ ಆಗ್ಯದ್ರಿ ಈವ್ನಿಂಗ. ಸೊ ಇನ್ನೂ ಕಂಟಿನ್ಯೂ ಮಳೆ ಬೀಳಾಕತ್ತದ ನೋಡ್ರಿ. ಸೊ ಈ ಮಳೆದಾಗ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ಬೇಕಂತ ಭಾಳ ಮನ್ಸಾಗ್ತದೆ ನೋಡ್ರಿ. ಇವತ್ತು ನಾನು ಆನಿಯನ್ ಪಕೋಡ ಮಾಡ್ಬೇಕಂತ ಅಂದ್ಕೊಂಡೀನಿ ನೋಡ್ರಿ ಮಳೆ ಹೆಂಗದ. ಸೊ ಅದಾದಮೇಲೆ ಇಲ್ಲಿ ನೋಡ್ರಿ ನಮ್ಮ ಅಣ್ಣನ ಮಗಳು ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಅವ್ರ ಸ್ಕೂಲ್ನಾಗ ಡ್ಯಾನ್ಸ್ನಾಗ ಆಗಿದ್ದು ರೀ. ಸೊ ಅದೇ ರಿಹರ್ಸಲ್ ಮಾಡಿ ತೋರ್ಸಕತ್ತಾಳ ನೋಡ್ರಿ. ಅತ್ತಿನ ಹಿಂಗೆ ಮಾಡಿದೆ ಇವತ್ತು ಡ್ಯಾನ್ಸ್, ಹಿಂಗೆ ಮಾಡತ್ತೀನಿ ನಾಳೆ ಅಂತ ನಂಗೆ ತೋರ್ಸಕತ್ತಾಳ ನೋಡ್ರಿ. ನಾವು ಸಣ್ಣವರಿದ್ದಾಗ ಇಂಡಿಪೆಂಡೆನ್ಸ್ ಡೇ ಹಿಂದಿನ ದಿವಸ ರೀ, ಹಿಂದಿನ ದಿವಸನೇ ಪ್ರಿಪೇರ್ ಆಗ್ತಿದ್ದೀವಿ ರೀ. ಎಲ್ಲ ಫುಲ್ ಮೆಹಂದಿದು ಹಾಕ್ಕೊಂಡು ಮತ್ತು ಏನಾದರೂ ಬಳೆ ಇದು ಸರ ಅದು ಏನಾರು ತೊಗೊಂಡ್ರೆ ಫುಲ್ ಒಂದು 5-6 ಸತಿ ಹಾಕ್ಕೊಂಡು ನೋಡತನ ಮತ್ತು ಅವಕ್ಕೆ ನೋಡತನ ಸಮಾಧಾನ ಆಗ್ತಿದ್ದಿಲ್ಲ ರೀ. ಮುಂಜಾನೆ ನಮ್ಮ ಬಾಬರಿಗೆ ಹೇಳ್ತಿದ್ದೆವು ನಾವು, 4ಕ್ಕೆ ಎಬ್ಬಿಸು ನನಗೆ 5ಕ್ಕೆ ಎಬ್ಬಿಸು ಅಂತ ಹೇಳ್ತಿದ್ದೇವೆ ರೀ. ಬಟ್ ಹೇಳ್ತಾ ಇರಲಿಲ್ಲ, ಅವ್ರು ಎಬ್ಬಿಸಿ ಲಾಸ್ಟಿಗೆ ಬೆಳಗಾದ್ಮೇಲೆ ಎದ್ದು ರೆಡಿಯಾಗಿ ಹೋಗ್ತಿದ್ದೆವು ನೋಡ್ರಿ. ಸೊ ಈಗ ಬರ್ರಿ ಆನಿಯನ್ ಪಕೋಡ ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರಿ. ಇಲ್ಲಿ ನಾನು ಒಂದು ಇದ್ರಾಗ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಉದ್ದುದಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಅದಕ್ಕೀಗ ಸಣ್ಣ ಕಪ್ಲಿಂದ 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಲತ್ತೀನಿ ರೀ. ಅದೇ ಕಪ್ ಅಳತಿದಿಂದ 1 ಕಪ್ಪು ಕಡ್ಲೆ ಹಿಟ್ಟು ಹಾಕ್ಲತ್ತೀನಿ ನೋಡ್ರಿ. ಅದು ಆದಮೇಲೆ ಇಲ್ಲಿ ಸ್ವಲ್ಪ ಅಜ್ವೇನು ಹಿಂಗೆ ಕೈಯಿಂದ ತಿಕ್ಕಿ ಹಾಕಬೇಕು ರೀ. ಫ್ಲೇವರ್ ಚಲೋ ಇರ್ತದೆ ಅನ್ನೋಗೋಸ್ಕರ ಕೈಯಿಂದ ತಿಕ್ಕಿ ಹಾಕ್ಲತ್ತೀನಿ ನೋಡ್ರಿ. ಸೊ ಈಗ ಒಂದು ಅರ್ಧ ಚಮಚ ಅರಿಶಿಣ ಹಾಕೋತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಖಾರದ ಪುಡಿ ಹಾಕೋತೀನಿ ರೀ ಇದಕ್ಕೆ. ಮತ್ತು ಸ್ವಲ್ಪ ಒಂದೇ ಮೆಣಸಿನ್ಕಾಯಿ ಇಟ್ಕೊಂಡಿದ್ರಿ, ಅದು ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ಹಾಕ್ಕೊಂಡು ಚಲೋ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಫಸ್ಟಿಗೆ ಚಲೋ ಎಲ್ಲ ಖಾರ ಎಲ್ಲ ಅದಕ್ಕೆ ಹಿಡಿಬೇಕು. ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ನೀರು ಹಾಕಿ ಅದಕ್ಕೆ ಮತ್ತು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕೋಬೇಕು ರೀ. ಇಲ್ಲ ಅಂತಂದ್ರೆ ಮತ್ತು ನೀರು ಜಾಸ್ತಿ ಆಗ್ತವೆ. ಇದಕ್ಕೆ ನೀರಿನ ಅವಶ್ಯಕತೆ ಇರೋಲ್ಲ, ಯಾಕಂತಂದ್ರೆ ಜಾಸ್ತಿ ನೀರು ಹಾಕಪ್ಲೆ ಇರಲ್ಲ ರೀ ಇದಕ್ಕೆ. ಯಾಕಂದ್ರೆ ಉಳ್ಳಾಗಡ್ಡಿದಾಗ ಆಲ್ರೆಡಿ ನೀರು ಇರ್ತಾವಲ್ರಿ. ಸೊ ಅದರದ್ದೇ ನೀರು ಬಿಡ್ತಿರ್ತದೆ. ಸೊ ಅದಕ್ಕೆ ಈ ಥರ ಅದಕ್ಕೆ ಕಲ್ಸ್ಕೊಂಡು ಅದಾದಮೇಲೆ ಈಗ ನಾ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈ ಥರ ಕೈ ಬಿಡಿಸಿ ಹಾಕೋಬೇಕು ರೀ ಪಕೋಡನ. ಹಾಕ್ಕೊಂಡಾದ್ಮೇಲೆ ಈಗ ನಾವು ಚಲೋ ಕರ್ಕೋತೀನಿ ನೋಡ್ರಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡೀನಿ ರೀ. ಇಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡು ಒಂದು ಪ್ಲೇಟ್ನಾಗ ಎತ್ತಿಟ್ಕೊಂಡ್ರಿ. ಸೊ ಹಿಂಗೆ ಮತ್ತು ಇನ್ನೊಂದು ಸ್ವಲ್ಪ ಪಕೋಡನ ಹಾಕ್ಕೊಂಡು ಎಣ್ಣೆಗ ಈಗ ಚಲೋ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡಾದ್ಮೇಲೆ ಮತ್ತು ಇದಕ್ಕೀಗ ಚಲೋ ಮತ್ತು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದಕ್ಕೆ ಮತ್ತು ಕರ್ಕೋತೀನಿ ರೀ. ಕರ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಮ್ಯಾಗಿಂದ ಕರಿಬೇವು ಹಾಕ್ಕೊಂಡೀನಿ ರೀ. ಯಾಕಂದ್ರೆ ಫ್ಲೇವರ ಚಲೋ ಇರ್ತದೆ ರೀ ಪಕೋಡನಾಗ. ಸೊ ಅದಕ್ಕೆ ಈಗ ಕರಿಬೇವು ಸ್ವಲ್ಪ ಇದರೊಳಗೆ ಹಾಕೊಳತ್ತೀನಿ ನೋಡ್ರಿ, ಎಣ್ಣೆಗೆ ಫ್ಲೇವರ್ ಚಲೋ ಬಿಡ್ತದೆ ಅಂಥೇಳಿ. ಅದಾದಮೇಲೆ ಈಗ ಸೈಡಿಗೆಲ್ಲ ಪಕೋಡನ ತೆಗೆದಿಟ್ಕೊಂಡು ಈಗ ಅದರ ಸರಿ ಸ್ಪೈಸಿಯಾಗಿ ಮೆಣಸಿನ್ಕಾಯಿನ ಹುರ್ಕೊಳತ್ತೀನಿ ನೋಡ್ರಿ ಅದರೊಳಗೆ ಆಯಿಲ್ನಾಗ. ಅದಾದಮೇಲೆ ನಮ್ಮ ಅಣ್ಣ ಸ್ವಲ್ಪ ಇಲ್ಲಿ ಆಲೂ ಬಜಿ ಹಾಕ್ಕೊಟ್ಟು ಅಂದನ್ರಿ, ಅದನ್ನು ಹಾಕ್ಕೊಟ್ರಿ. ಅವನಿಗೂ ಸ್ವಲ್ಪ ಹಾಕ್ಕೊಟ್ಟಾದ್ಮೇಲೆ ಅಮ್ಮ ಬಂದು ನೋಡ್ರಿ ಈಗ ಸ್ಕೂಲಿಂದ. ಸೊ ಸ್ವಲ್ಪ ಲೇಟ್ ಆಗಿತ್ತು ರೀ ಇವತ್ತು ಸ್ಕೂಲಿಂದ ಬರೋಕೆ. ಅದು ಆದಮೇಲೆ ಆನಿಯನ್ ರೆಡಿ ಆದವಲ್ರಿ. ಈಗ ಹೋಗಿ ಬಾಬರಿಗೆ ಕೊಡ್ತೀನಿ ನೋಡ್ರಿ ಟೇಸ್ಟ್ ಮಾಡೋಕೆ ಹೆಂಗದ ಅಂತ ಹೇಳ್ತಾರೆ ನೋಡ್ರಿ. ಚಲೋಗ ನೋಡಿ ಹೇಳು. ಸೂಪರ್. ಆದಮೇಲೆ ಅಮ್ಮಗೆ ಪಕೋಡ ಕೊಟ್ರಿ. ನಾವಲ್ಲಿ ಮಮ್ಮಿ ನಂಗೆ ಚಪಾತಿ ಬೇಕು, ಚಪಾತಿ ಊಟ ಮಾಡ್ತೀನಿ ಅಂದೋಳ್ರಿ. ಅನ್ನ ಸಾರು ಊಟ ಮಾಡು ಅಂತಂದ್ರೆ ಒಲ್ಲಂತ ತಲೆಗತ್ತೇಳ್ರಿ. ಸೊ ಅದಕ್ಕೆ ಈಗ ಆಕಿಗೆ ಚಪಾತಿ ಮಾಡತ್ತೀನಿ ನೋಡ್ರಿ ಇಲ್ಲಿ.
ಹಿಟ್ಟು ನಾದ್ಕೊಂಡ್ರಿ ಇದನ್ನ ಹಿಟ್ಟು ನಾದ್ಕೊಂಡು ಚಪಾತಿದು ಈಗ ಇಲ್ಲಿ ಲಟ್ಟಿಸ್ಲತ್ತೀನಿ. ಆಕಿ ಊಟ ಮಾಡಲ್ಲ ಅಂದೋಳ್ರಿ, ಅನ್ನ ಮತ್ತು ಸುಮ್ಮನೆ ಮಾಡಿಕೊಟ್ರೆ ಆಯಿತು ಅಂತಂದು ಮಾಡ್ಲತ್ತೀನಿ ನೋಡ್ರಿ. ಆಕಿಗೆ ಈಗ ಚಪಾತಿ ಮಾಡಿದ್ರಿ. ಚಪಾತಿ ಎಲ್ಲ ಆದಮೇಲೆ ಮತ್ತು ಸಾರಿತ್ತು ರೀ, ಪಲ್ಯ ಏನಿರಲಿಲ್ಲ, ಸಾರಿತ್ತು. ಸೊ ಒಂದು ಎಗ್ ಹಾಕ್ಕೊಡ್ತೀನಿ ಅಂತಂದಿದ್ರಿ. ಸೊ ಆಯಿತು ಎಗ್ ಹಾಕ್ಕೊಡು ಅಂತಂತಂದೋಳ್ರಿ. ಸೊ ಎಗ್ ಆಮ್ಲೆಟ್ ಮತ್ತು ಚಪಾತಿ ಆಕಿ ಊಟಕ್ಕೆ ಕೊಡ್ಬೇಕು ನೋಡ್ರಿ. ಸೊ ಅದೇ ಮಾಡ್ಕೊಳಕತ್ತೀನಿ ರೀ. ಚಪಾತಿ ಎಲ್ಲ ಸುಟ್ಕೊಳತ್ತೀನಿ ರೀ. ಎಣ್ಣೆ ಹಚ್ಚಿದ ಆ ಕಡೆ ಈ ಕಡೆ ಲಟ್ಟಿಸ್ಕೊಂಡು ಅದಾದಮೇಲೆ ಈಗ ಒಂದು ಆಮ್ಲೆಟ್ ಹಾಕಿ ಆಕಿಗೆ ಊಟಕ್ಕೆ ಕೊಡ್ಲಾಕತ್ತೀನಿ ನೋಡ್ರಿ. ಸೊ ಬರ್ರಿ ಏನಂತ ಕೇಳಾಮೀಗ. ವೆಲ್ಕಮ್ ಅಮ್ಮು. ಹೆಂಗಾಗ್ಯದ ಮಮ್ಮ? ತತ್ತಿ ತಿಂದು ಹೇಳ ಹೆಂಗಾಗ್ಯದ. ಅದು ಇಷ್ಟ ಆಗಿತ್ತು ರೀ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಂತ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನೆಲ್ನ. ಮತ್ತು ಮುಂದಿನ ವಿಡಿಯೋನಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್.